ನನ್ನ ಮಕ್ಕಳು ನನ್ನ ಸೊಸಿ ನನ್ನ ಮಾತು ಕೇಳ್ಬೇಕು. ನಾ ಹೇಳ್ದಂಗೆ ನನ್ನ ಮಕ್ಕಳು ಕೇಳ್ತಾರೆ, ನಾ ಹೇಳ್ದಂಗೆ ಸೊಸಿ ಕೇಳ್ತಾರೆ ಅಂದ್ರೆ ಮುಗಿದೋದು. ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ ಇಲ್ಲ ಅವ್ರಿಗೆ. ನನ್ನ ಮಾತು ತೆಗೆದು ಹಾಕಂಗಿಲ್ಲ, ಎಲ್ಲ ನನಗೆ ಕೇಳಿ ಮಾಡ್ತಾರೆ. ಇಷ್ಟ ಒಂದು ಆನಂದ ಅವ್ರಿಗೆ. ಇದನ್ನ ಬಿಟ್ಟರೆ ಏನು ಆನಂದ ಇರಂಗೇ ಇಲ್ಲ ಅವ್ರಿಗೆ. ಇದು ದೊಡ್ಡ ಆನಂದ ಅವ್ರಿಗೆ. ಅದಕ್ಕಾಗಿ ಎದ್ದು ಗಾಣ ಅವ್ರ ತಂದೆ ತಾಯಿ ಕಾಲಿಗೆ ನಾವು ನಮಸ್ಕಾರ ಮಾಡಬೇಕು, ಮೊದಲೇದ್ದಿದ್ದು. ಇನ್ನು ಎರಡನೇದ್ದು ಏನಪ್ಪ ಅಂತಂದ್ರೆ, ನಾವೆಲ್ಲರ ಹೊರಗೆ ಹೊಂಟ್ವಿ ಅಂದ್ರೆ, ಅಪ್ಪ ನಾ ಇಲ್ಲಿಗೆ ಹೋಗಿ ಬರ್ತೀನಿ, ಅಂಗಡಿಗೆ ಹೋಗಿ ಬರ್ತೀನಿ, ನಾನು ಇಲ್ಲಿ ಪ್ಯಾಟಿಗೆ ಹೋಗಿ ಬರ್ತೀನಿ, ವ್ಯಾಪಾರಕ್ಕೆ ಹೋಗಿ ಬರ್ತೀನಿ. ಯಾರ ಮನೆಯಿಂದ ಹೊರಗೆ ಹೋಗೋ ಹೊತ್ನ್ಯಾಗ ಅವ್ರು ಹಿರಿಯರಿಗೆ ಹೇಳಿ ಹೋಗ್ಬೇಕು. ಹಿರಿಯರಿಗೆ ಹೇಳೋದು. ಸೊಸಿ ಇದ್ಲು ಅಂತಂದ್ರೆ ಎಲ್ಲರೂ ಹೊರಗಡೆ ಹಿಂಗೆ ಹೋಗಿ ಬರ್ತೇನೆ ರೀ ಮಾಮ, ಹೋಗಿ ಬರ್ತೇನೆ ರೀ ಅತ್ತಿ ಅಂತ ಅಪ್ಪ ಅವ ಅಂತ ಹೇಳ್ಬೇಕವ್ರು. ಸೊಸಿ ಆದವ್ರು ಅತ್ತಿ ಮಾವ ಅನ್ನಬಾರ್ದು, ಅಪ್ಪ ಅವ ಅಂತ ಕರಿಬೇಕು ಅವ್ರು. ಅದನ್ನ ಕೇಳ್ಬೇಕು. ಮತ್ತು ಎರಡನೇದ್ದು ಏನಂತಂದ್ರೆ, ಅತ್ತಿ ಬೇರೆಲ್ಲ ಮಾವ ಬೇರೆ, ಇಬ್ಬರು ಅತ್ತಿ ಮಾವ ಇದ್ದೇ ಇರ್ತಾರೆ, ಅಪ್ಪ ಅವ ಅಂತ ಕರಿಬೇಕು. ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ಸು ನೋವು ಆಕ್ಕಾವು, ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ಸಿಗೆ ನೋವು ಆಕ್ಕಾವು. ಅದಕ್ಕೆ ಸೊಸಿ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿಯೊಂದನ್ನು ಅತ್ತಿ ಕೇಳೇ ಮಾಡ್ಬೇಕು. ಅತ್ತಿ ಕೇಳೋದು ಬಿಟ್ರೆ ಏನು ಮಾಡಬಾರ್ದು. ಪ್ರತಿಯೊಂದನ್ನು ಇವತ್ತು ಬೆಳಗ್ಗೆ ಎದ್ದು ಅಕ್ಕಿ ಹಾಕ್ಬೇಕು, ಅಥವಾ ಎಷ್ಟು ಅಕ್ಕಿ ಹಾಕಿಲ್ರಿ ಅಂತ ಕೇಳ್ಬೇಕು. ದಿನ ಗೊತ್ತಿರ್ತೈತಿ, ಆದರೂ ಅವ್ರನ್ನ ಕೇಳ್ಬೇಕು. ಒಂದು ಸಲ ಕೇಳಿಬಿಟ್ರೆ ನೀನು ಹಾಕಿದ್ದಲ್ಲೋ ಅಷ್ಟು ಹಾಕಂತ ಆಯ್ತು ರೀ, ಅದನ್ನ ಎಷ್ಟು ಹಾಕ್ಬೇಕು, ಇವತ್ತು ಪಲ್ಯ ಏನು ಮಾಡೋಣ್ರಿ, ಇವತ್ತು ಅದನ್ನ ಏನು ಮಾಡೋಣ್ರಿ, ಇವತ್ತು ತಿಂಡಿಗೆ ಏನು ಮಾಡೋದು. ಗಂಡನ ಕೇಳೋಕ್ಕಿಂತಲೂ ಮಕ್ಕಳನ್ನ ಕೇಳೋಕ್ಕಿಂತಲೂ ಅತ್ತಿ ಮಾವನ ಕೇಳಬೇಕು. ನಾವೇನು ಮಾಡ್ತೀವಿ, ಗಂಡನ ಕೇಳ್ತೀವಿ, ಮಕ್ಕಳನ್ನ ಕೇಳ್ತೀವಿ, ಆದ್ರೆ ಅತ್ತಿ ಮಾವನ ಕೇಳಂಗಿಲ್ಲ. ಅತ್ತಿ ಮಾವನ ಕೇಳಂಗಿಲ್ಲ. ಅವ್ರಿಗೆ ತಮ್ಮ ತಿಳಿದದ್ದು ಮಾಡ್ತಾರಪ್ಪ, ನಮಗೆ ಬೇಕಾದದ್ದು ಮಾಡಂಗ, ತಮ್ಮ ತಿಳಿದು ತಾವು ಮಾಡ್ಕೊತಾರೆ, ನಮಗೆ ಬರೋಂಗಿಲ್ಲ ಅಂದ್ಬಿಡ್ತಾರೆ ಅವ್ರು. ಹಿಂಗಾಗಿಬಿಡ್ತೈತೆ ಅದು. ಆಗ ತಮ್ಮ ಮಕ್ಕಳಿಗೆ ಏನು ಬೇಕು ಮಾಡ್ಕೊತಾವು, ತಮ್ಮ ಗಂಡಗೆ ಏನು ಮಾಡ್ಕೊತಾವು, ನಮಗೆ ಬೇಕಾದದ್ದು ಮಾಡಂಗಿಲ್ಲ ಅಂದ್ಬಿಡ್ತಾರೆ. ಅದಕ್ಕಾಗಿ ಅಲ್ಲೇನಾಗತ್ತೆ ಅಂದ್ರೆ ಮನಸ್ಸಿಗೆ, ಹಿರಿಯರ ಮನಸ್ಸಿಗೆ ನೋವು ಆಕತ್ತೆ. ಅವಾಗ ಏನು ಮಾಡೋ, ಮೊದಲು ಯಾರನ್ನ ಕೇಳ್ಬೇಕಂದ್ರೆ ಅವ್ರನ್ನೇ ಕೇಳ್ಬೇಕು. ಅವ್ರು ಕೇಳಿದ್ರೆ ಇಂಥದ್ದು ಮಾಡ ಅನ್ನಂಗಿಲ್ಲ. ಅವ್ರು ನಿನ್ನ ಮಕ್ಕಳನ್ನ ಕೇಳುವ, ನಿನ್ನ ಗಂಡನ ಕೇಳ, ಅವ್ರು ಏನು ಹೇಳ್ತಾರೆ ಮಾಡ ಅಂತಂದು. ಅಲ್ಲಿ ನಿಮಗೆ ಏನಾರು ಇದ್ರಿ ಹೇಳ್ರಿ ಅಪ್ಪಾರ, ನಿಮಗೇನು ಹೇಳಿ ನಾ ಮಾಡ್ತೀನಿ ಅಂತ. ಹಿಂಗೆ ಎಲ್ಲವನ್ನು ಅವ್ರನ್ನ ಕೇಳಿ ಮಾಡಿಬಿಟ್ರೆ ಸಮಸ್ಯೆನ ಬಗೆಹರಿದೋತು. ಆನಂತರ ಇಷ್ಟು ಮಾಡ್ಕೊತ ಹೋದ್ವಿ ಅಂತಂದ್ರೆ ಅವ್ರು ಊರು ತುಂಬ ಹೇಳ್ಕೊತಾರೆ. ಅವ್ರು ಸೊಸೆ ಇದ್ರೆ ನನ್ನ ಸೊಸೆ ಅಂತ ಸೊಸೆನೇ ಇಲ್ಲ ಜಗತ್ತಿನಾಗ ಅಂತಾರೆ ಅವ್ರು. ನನ್ನ ಮಗ ಇದ್ದು ನನ್ನ ಮಗನಂತ ಜಗತ್ತು ನನ್ನ ಮಗನೇ ಇಲ್ಲ ಅಂತಾರೆ ಅವ್ರು. ಇಡೀ ಊರು ತುಂಬ ಹೇಳ್ಕೊತ ಅಡ್ಯಾಡ್ತಾರೆ. ಇಷ್ಟು ಮಾಡಲಿಲ್ಲ ಅಂತಂದ್ರೆ ತಮಗೆ ತಿಳಿದದ್ದ ಮಾಡ್ತಾವಂತಾರೆ ಅವ್ರು. ಊರು ತುಂಬ ತಮಗೆ ತಿಳಿದದ್ದ ಮಾಡ್ತಾವಂತಾರೆ. ಅವ್ರು ಯಾರು ಮುಂದಂತಿರ್ತಾರೆ ನೋಡು, ಅವ್ರು ಬಂದು ಹೇಳ್ತಾರೆ, ನಿಮ್ಮ ಮಾತು ಹಿಂಗಲ್ವ, ನಿನಗೆ ತಿಳಿದದ್ದ ಮಾಡ್ತಾರೆ ಅಂತಾರೆ. ಹತ್ತೆಲ್ಲ ಅವರು ಇವ್ರು ಕೂಡಿ ರಾತ್ರಿನಾಗ ಚಾಲೂನ ಅದನ್ನ ಯಾರು ಸರಿಪಡಿಸಕ್ಕೆ ಬರಂಗಿಲ್ಲ. ಅದಕ್ಕಾಗಿ ಮನೆಯೊಳಗಿನ ಸುದ್ದಿಯನ್ನ ಈಗ ನಮ್ಮ ಅತ್ತೆ ಹಂಗೆ ಕಾಡ್ತಾಳೆ, ಹಿಂಗೆ ಸೊಸಿ ಹೇಳಬಾರ್ದು. ನಮ್ಮ ಅತ್ತೆ ಅಂದ್ರೆ ದೇವ್ರಿದ್ದಂಗೆ. ನಾನು ಹಡದ ತಾಯಿ ಸುಳ್ಳುವ, ನಮ್ಮ ಪಡೆದ ತಾಯಿ ಖರೆ, ನಮ್ಮ ಅತ್ತಿನ ನಮ್ಮ ಕರೆ ತಾಯಿ. ಅತ್ತಿ ಅಂತ ದೇವ್ರಿಲ್ಲ ಇಲ್ಲ ಅಂತ ನಾವು ಮಂದಿ ಮುಂದೆ ಹೇಳಿದ್ವಿ ಅಂದ್ರೆ ಅದನ್ನು ಅವ್ರ ಮುಂದೆ ಬಂದು ಹೇಳ್ತಾರೆ, ಏನು ನಿಮ್ಮ ಸೊಸಿ ದೇವ್ರಂತ ಹೇಳ. ಪ್ರೀತಿ ಜಾಸ್ತಿ ಆಕೈತಿ. ನಾವು ಕಂಪ್ಲೇಂಟ್ ಹೇಳಿದ್ರೆ ವಿಷಮ ಸ್ಥಿತಿ ಜಾಸ್ತಿ ಆಕೈತಿ. ಅದಕ್ಕಾಗಿ ಕಂಪ್ಲೇಂಟ್ ಹೇಳಿ. ಮತ್ತು ಅತ್ತಿ ಏನು ಹೇಳ್ತಾಳೆ ಅಂತಂದ್ರೆ, ನಮ್ಮ ಸೊಸಿ ಅಂತ ಸೊಸಿನೇ ಇಲ್ಲ ಅಂತ ಹೇಳ್ಕೊಂತ ಹೇಳ್ತಾಳೆ, ನಾವು ಹಂಗೆ ಇದ್ವಿ ಅಂತ. ಅದಕ್ಕೆ ಹಿರಿಯರು ಅಂತವ್ರಿಗೆ ಭಾಳ ಏನು ಅವ್ರಿಗೆ ನನಗೆ ದಿನ 50 ಲಕ್ಷ ತಂದು ಕೊಡು, ದಿನ 1 ಲಕ್ಷ ತಂದು ಕೊಡು ಅಂತ ಕೇಳಂಗಿಲ್ಲ ಮಕ್ಕಳನ್ನವ್ರು. ಏನು ಕೇಳಂಗಿಲ್ಲ ಅವರು. ಬಂದ್ಗಳನ್ನ ಅಪ್ಪ ಊಟ ಆತನು, ಅವ ಊಟ ಆತನು, ಇಷ್ಟು ಕೇಳಿದ್ರೆ ಸಾಕು ಅವ್ರನ್ನ. ಊಟ ಆತನು, ತಿಂಡಿ ಆತನು, ಆರಾಮದಿಲ್ಲ, ಜ್ವರ ಬಂದವನು, ಸ್ವಲ್ಪ ಏನಾದ್ರೂ ತಲೆ ನಡಿಯಪ್ಪ ದವಾಖಾನೆ ಕರ್ಕೊಂಡು ಹೋಗಿ. ಮನ್ಯಾಗ ಆಳ ಜಗ್ಗಿರ್ತಾವ, 100 ಆಳು ಇರ್ತಾವ. ಆಳುಗಳು ಕಳಿಸ್ಬಾರದು ತಂದೆ ತಾಯಿ ನೋಡಾಕ. ಆಳುಗಳು ಕಳಿಸ್ಬಾರ್ದು. ಆಳುಗಳು ಕಳಿಸಿರೋ ತಂದೆ ತಾಯಿಗೆ ಪ್ರೀತಿ ಬರಂಗಿಲ್ಲ. ಸ್ವತಃ ಮಗ ಹೋಗ್ಬೇಕು ಅಥವಾ ಸೊಸಿ ಹೋಗ್ಬೇಕು. ಸ್ವತಃ ತಾಯಿ ಸೊಸಿ ಆದಕ್ಕೆ ಅತ್ತಿ ಕೈ ಹಿಡ್ಕೊಂಡು, ಮಾವನ ಕೈ ಹಿಡ್ಕೊಂಡು, ಬರ್ರಿ ಅವ್ರಿಗೆ ನಾವು ಬಾಯ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಷ್ಟು ಪ್ರೇಮ ಅಕ್ಕಾರ ಅವರು. ಛೇ 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 ಅದು ಅದ್ಭುತ. ಅದು ಎಲ್ಲವನ್ನು ಧಾರೆ ಎರೆದು ಬಿಡ್ತಾರೆ. ಅದಕ್ಕಾಗಿ ಇದು ಒಂದು ಸಣ್ಣ ಸಣ್ಣ ಘಟನೆಗಳು ಮನೆಯಲ್ಲಿ ಹಿರಿಯರ ಮನಸ್ಸನ್ನು ನೋವು ಮಾಡೋಕೆ ಕಾರಣ ಆಕತಿ. ಅದಕ್ಕಾಗಿ ಅವರು ಸೈಕಾಲಜಿ ಏನಂದ್ರೆ ನನ್ನ ಕೇಳಿ ಮಾಡ್ಬೇಕು ಅನ್ನೋದೊಂದು ಸೈಕಾಲಜಿ ಇರ್ತದೆ ಅವರಿಗೆ. ಅದನ್ನು ಬಿಟ್ಟರೆ ಏನೂ ಇರೋಂಗಿಲ್ಲ ಅವ್ರಿಗೆ, ಏನೇನು ಇರೋಂಗಿಲ್ಲ ಅವ್ರಿಗೆ. ನನ್ನ ಕೇಳಿ ಮಾಡ್ಬೇಕು, ನನ್ನ ಕೇಳಿ ಮಾಡ್ಬೇಕು ಅನ್ನೋದೊಂದು ಇಷ್ಟು ಬಿಟ್ಟರೆ ಅವ್ರ ಜಗತ್ತಿನಾಗ ಏನೂ ಕೇಳಂಗಿಲ್ಲ ಅವರು. ಅದಕ್ಕಾಗಿ ನಾವು ಆ ಸೈಕಾಲಜಿ ತಿಳ್ಕೊಂಡು ಮನೆಯೊಳಗೆ ಏನು ಮಾಡ್ಬೇಕಂದ್ರೆ ಪ್ರತಿಯೊಂದನ್ನು ಹಿರಿಯರನ್ನ ಕೇಳಿ ಮಾಡಬೇಕು, ಅವರಷ್ಟು ಪೋಷಣೆ ಮಾಡಬೇಕು. ಇಷ್ಟು ಮಾಡಿಬಿಟ್ರೆ ಮುಗಿದೋದು. ಇನ್ನು ಅದು ಹಿರಿಯರು ಏನು ಮಾಡಬೇಕು, ಹಿರಿಯರು ಏನು ಮಾಡ್ಬೇಕಂತಂದ್ರೆ ಸಣ್ಣ ಪುಟ್ಟ ವಯಸ್ಸು ಡಿಫರೆನ್ಸ್ ಇರ್ತೈತಿ. ಅವಾಗ ಏನು ಸಣ್ಣ ಪುಟ್ಟ ಏನಾರ ತಪ್ಪಾಕಿರ್ತಾವೆ. ತಪ್ಪಾದಾಗ ಅತ್ತಿ ಮಾವ ಯಾರ ಪರವಾಗಿ ನಿಲ್ಬೇಕು, ಅದು ಸೊಸಿ ಪರವಾಗಿ ನಿಲ್ಬೇಕು. ಮನ್ಯಾಗ ಸೊಸಿ ಪರವಾಗಿ ನಿಲ್ಬೇಕು ಅತ್ತಿ ಮಾವ.
ಗಂಡ ಹೆಂಡತಿ ಜಗಳ ಆತಂದ್ರೆ ಮಗನಿಗೆ ಬೈಬೇಕಲ್ಲ ಹೊರತಾಗಿ ಸೊಸಿಗೆ ಬೈಬಾರ್ದು. ಸೊಸಿ ಪರವಾಗಿ ನಿಲ್ಬೇಕು. ಸೊಸಿ ಪರವಾಗಿ ನಿಂತೆ ಅಂದ್ರೆ ಗಂಡ ಏನಾರು ಒಂದು ಹೆಚ್ಚು ಕಮ್ಮಿ ಆದ್ರೆ ಸಹಿತ ಅತ್ತಿ ಮಾವನ್ ನೋಡಿ ಆ ಮನೆಯಾಗ ಇರ್ತಾಳೆ. ಅತ್ತಿ ಮಾವನ್ ನೋಡಿ ಮನೆಯಾಗ ಇರ್ತಾಳೆ. ಗಂಡ ಹೆಂಗಾರಿಲ್ಲ ನಮ್ಮ ಅತ್ತಿ ಮಾವ ಭಾಳ ಚಲೋ ಅದಾರ ಅಂತ ಮುಂದೆ ಗಂಡ ಹೆಂಡತಿ ಮತ್ತೆ 2 ದಿವಸ ಸರಿ ಹೋಗ್ತಾರ. ಅದಕ್ಕಾಗಿ ಯಾವಾಗಲೂ ಕೂಡ ನಾವು ಗಂಡ ಹೆಂಡತಿ ಜಗಳಾಡಿದಾಗ ಅತ್ತಿ ಮಾವ ಸೊಸಿ ಪರವಾಗಿ ನಿಂತ್ರಂದ್ರೆ ಆ ಸೊಸಿ ಇದು ನನ್ನ ಮನೆ ಅನ್ನೋಂಥ ಭಾವನೆ ಬರೋದು. 3 ಮಂದಿನೂ ಅವ್ರ ವಿರುದ್ಧ ಹೆಣ್ಮಗಳ ವಿರುದ್ಧ ನಿಂತುಬಿಟ್ಟು ನನ್ನ ಮನೆಯಾಗ ನನ್ನ ಪರವಾಗಿ ಯಾರು ಅದಾರ, ನನ್ನ ಮನೆಯಾಗ ನಾನು ಅನಾಥ ಆಗೇನಂತೇಳಿ ತವ್ರ ಮನೆಗೆ ಹೋಗ್ಬಿಡ್ತಾರೆ. ಸಮಸ್ಯೆ ಅಂದ್ರೆ ಹಿಂಗಾಕತ್ತಿಲ್ಲ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಬೇರೆಯವ್ರ ಮನೆಯಿಂದ ಕರ್ಕೊಂಬಂದಿರ್ತೇವೆ. ಅವಾಗ ನಾವು ಅತ್ತಿ ಮಾವ ಯಾವಾಗಲೂ ಸೊಸಿ ಪರವಾಗಿ ನಿಲ್ಲಬೇಕು. ಹಾಗೆ ಸೊಸಿ ಇಷ್ಟು ಪ್ರೇಮ ಮಾಡ್ತಾಳೆ ಅತ್ತಿ ಮಾವನ. ಮತ್ತು ನಾ ಸೊಸಿ ಪರವಾಗಿ ನಿಲ್ಲಿಲ್ಲ ಅಂದ್ರೆ ಮುಂಜಾನೆ ಬಿಸಿರೊಟ್ಟಿ ಕೊಡೋಕೆ ನಾವು ಸೊಸಿ ಇರ್ತಾಳೆ. ಮತ್ತೆ ಮುಂಜಾನೆ ಬಿಸಿರೊಟ್ಟಿ ಸಿಗಂಗೆ ಇಲ್ಲ ಮಗವಾಗ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಅತ್ತಿ ಮಾವ ಆದಂಥವ್ರು ಹಿರಿಯರಾದಂಥವ್ರು ಸೊಸಿ ಪರವಾಗಿರ್ಬೇಕು. ಮಗನಿಗೆ ಬುದ್ಧಿ ಹೇಳಬೇಕು. ಆನಂತರ ಆ ತಾಯಿಗೆ ಮತ್ತಿಬ್ಬರು ಆದ್ಮ್ಯಾಗ ಇಬ್ಬರನ್ನು ಸಮಾಧಾನ ಕುಂಡ್ರಿಸಿ ಇಬ್ಬರನ್ನು ಚಂದಾಗಿ ಪ್ರೀತಿಯಿಂದ ಕಂಡು ಅತ್ತಿ ಮಾವನ ಇಬ್ಬರು ಕುಂಡ್ರಿಸಿ ಸೊಸಿ ಮಗನ ಕುಂಡ್ರಿಸಿ ಊಟ ಮಾಡಿಸ್ಬಿಡ್ಬೇಕು. ಇಬ್ಬರನ್ನು ಕುಂಡ್ರಿಸಿ ಅತ್ತಿ ಮಾವ ಸೇರ್ಕೊಂಡು ಸೊಸಿ ಮಗನ ಕುಂಡ್ರಿಸಿ ಊಟ ಮಾಡಿಸ್ಬಿಡ್ಬೇಕು. ಮುಗದ ಹೋತ ಅಲ್ಲಿಗೆ ಅವರಿಬ್ಬರು ಚಂದಕ್ಕರ್ ಇವ್ರಿಬ್ರು ಚಂದಕ್ಕರ್. ಸಣ್ಣ ಸಣ್ಣ ವಿಚಾರಗಳಿಗೆ ಮನಿ ಒಡಕಾಗ್ತಾವ, ಹಿರಿಯರ ಮನಸ್ಸು ನೋವು ಆಕತಿ. ಅದಕ್ಕಾಗಿ ಇವತ್ತು ಹಿರಿಯರ ನಾಗರಿಕರ ದಿನಾಚರಣೆ. ಅದಕ್ಕಾಗಿ ಇವತ್ತಿನ ದಿವಸ ಏನೋ ನಮ್ಮಲ್ಲಿ ಅದು ಬಂದೈತಿ, ವೃದ್ಧಾಶ್ರಮಕ್ಕೆ ಇಟ್ಟುಗಳನ್ನ ಅಪಮಾನ ಅಂತ ಬಂದೈತಿ ಅದು. ಆದರೆ ಇದು ನಮ್ಮ ಕುಲಕರ್ಣಿ ಸರ್ ಭಾಳ ಚಲೋ ಮಾತು ಹೇಳಿದ್ರು. ಈಗ ಅನಿವಾರ್ಯ ಅತ್ತಿ ಮಾವನ ಮೇಲೆ ತಂದೆ ತಾಯಿ ಮೇಲೆ ಮಕ್ಕಳದು 100ಕ್ಕೆ 99% ಚಲೋ ಭಾವನೆ ಇರ್ತೈತಿ. ಅದ್ರಾಗ ಹೈಲಿ ಎಜುಕೇಟೆಡ್ ಇರ್ತಾರೆ. ಅವರು ತಿಂಗಳಿಗೆ 10 ಲಕ್ಷ 5 ಲಕ್ಷಗೆಲ್ಲ ದುಡಿತಿರ್ತಾರೆ. ರೊಕ್ಕಕ್ಕೇನು ಕಡಿಮೆ ಇರಂಗಿಲ್ಲ. ಬಟ್ ಅವ್ರನ್ನ ಜೋಪಾನ ಮಾಡೋಕೆ ಅವಕಾಶ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅವರೆಲ್ಲ ಒಂದು ದೇಶದಾಗ ಅವ್ರೊಂದು ದೇಶದಾಗ ಹಿಂಗೆ ಅವರೊಂದು ಊರಾಗ ಇವ್ರೊಂದು ಊರಾಗ. ಈಗೆಲ್ಲ ನೌಕರಿ ಸೊಸಿ ಒಂದು ದೇಶದಾಗಿದ್ರೆ ಮಗ ಒಂದು ದೇಶದಾಗಿರ್ತಾರೆ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಅವಾಗ ಜೋಪಾನ ಮಾಡೋದು ಕಷ್ಟ ಆದಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಹೈಟೆಕ್ ವೃದ್ಧಾಶ್ರಮಕ್ಕೆ ತೋರಿಸ್ತಾರೆ. ಹೈಟೆಕ್ ಅಕಸ್ಮಾತ್ ಒಂದು ವೇಳೆ ನಾವು ಮನೆಯೊಳಗನೆ ಇಟ್ಕೋಬೇಕು ಅಂತ ಮನ್ಯಾಗನೆ ಇಟ್ಕೊಂಡಿವಿ ಅಂತಂದ್ರೆ ಅವ್ರು ಮುಂಜಾನೆ 7ಕ್ಕೆ ಮನೆ ಬಿಟ್ರೆ ಅಂದ್ರೆ ರಾತ್ರಿ 8ಕ್ಕೆ ಬರ್ತಾರೆ. ಅವ್ರು ಅಕಸ್ಮಾತ್ ಇವ್ರು ಒಬ್ಬರ ರುದ್ರ ಮನ್ಯಾಗ ಒಬ್ಬರೇ ಇದ್ರೆ ಏನಾರು ಬಿದ್ರೆ ಮಾಡಿದ್ರೆ ಅವ್ರೇನು ತೊಗೊಳಕ್ ಹೋದ್ರೆ ಕಾಲು ಜಾರಿ ಬಿದ್ರೆ ಅವ್ರು ಸಂಜೆ ಆಗೋ ಮಟ್ಟ ಬರೋ ಮಟ್ಟನ ಅವ್ರನ್ನ ಯಾರು ನೋಡೋರು ಇರಂಗಿಲ್ಲ. ಈಗ ಬೆಂಗಳೂರಾಗ ಹಿಂಗೆ ಆಯ್ತು ಒಂದ್ಸಲ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟೈತೆ. ಮುಂಜಾನೆ 11 ಗಂಟೆಗೆ ಮಾವಾಗ ಅದು ಒಂದು ಸಾಯಂಕಾಲ ಬಂದು ನೋಡ್ತಾರೆ ಕದನ ತೆಗಿಲಿಲ್ಲ. ಮಾವು ಕದ ತೆಗೆದು 4 ಮಾಡೇ ಮಾಡ್ತಾರೆ, ಕದನ ತೆಗಿಲಿಲ್ಲ. ಮುಂದೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಹಿಂಗೆ ಕದ ಮುರಿದು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಮಾವು ತೀರ್ಕೊಂಡು. ಅದನ್ನ ವೃದ್ಧಾಶ್ರಮದಾಗ ಇಟ್ಟಿದ್ರೆ ಏನಕ್ಕಿತ್ತು ಅಂತಂದ್ರೆ ಅಲ್ಲಿ ಡಾಕ್ಟರ್ ಇರ್ತಾರೆ, 10 ಮಂದಿ ಇರ್ತಾರೆ, ಜೊತೆ ಕರ್ಕೊಂಡು ಹೋಗ್ತಾರ. ಹಿಂಗಾಗಿ ಅಲ್ಲೇ ಜೋಪಾನಕಾರ. ಅದಕ್ಕಾಗಿ ದೊಡ್ಡ ದೊಡ್ಡ ಇಂಜಿನಿಯರ್ಸು ಡಾಕ್ಟರ್ಸು ಅತ್ಯಂತ ಪ್ರೀತಿಯಿಂದ ಅಭಿಮಾನ ದಿವಸಕ್ಕೆ ತಿಂಗಳಿಗೆ 25,000 50,000 ಹಿಂಗೆ ಕೊಟ್ಟು ಹೈಟೆಕ್ ವೃದ್ಧಾಶ್ರಮದಲ್ಲಿ ಇಡ್ತಾರೆ. ಪ್ರತಿ ಕ್ಷಣಕ್ಕೂ ಅವರು ವಿಡಿಯೋ ಮೂಲಕ ಅವ್ರು ನೋಡ್ತಿರ್ತಾರೆ, ಪ್ರತಿಯೊಂದನ್ನು ಮಾತಾಡಿಸ್ತಿರ್ತಾರೆ. ಹಿಂಗೆ ಅದೇನು ಅಪಮಾನ ಅಂತ ಏನಲ್ಲ. ಮನೆಯಾಗ ಯಾರು ಇರ್ಲಾರ್ದಕ್ಕೆ ಏನಾರು ತಳಗ್ ಬಿದ್ರೆ ಅಂದ್ರೆ ಏನಾರು ತೊಂದರೆ ಆದ್ರಂದ್ರೆ ಅವಾಗ ಅವ್ರನ್ನ ನೋಡೋರು ಎಬ್ಸವ್ರು ಸಹಿತ ಇರಂಗಿಲ್ಲ. ಅವಾಗ ಎಬ್ಸವ್ರು ಸಹಿತ ಇರಂಗಿಲ್ಲ, ಅದು ತೊಂದರೆ ಆಗಿರ್ತೈತಿ. ಅದಕ್ಕಾಗಿ ಅವ್ರು ಯಾವಾಗಲೂ ಕೂಡ ಒಂದು 10 ಮಂದಿ ಇಂಥ ವೃದ್ಧರು ಅಕಸ್ಮಾತ್ ಇದ್ರಂತಂದ್ರೆ ಜೊತೆಗೆ ಇದ್ರಂದ್ರೆ ಸಣ್ಣ ಮಕ್ಕಳಂಗಿರ್ತಾರೆ. ಅವ್ರ ಸುದ್ದಿ ಇವ್ರು ಹೇಳ್ತಿರ್ತಾರೆ, ಇವ್ರ ಸುದ್ದಿ ಅವ್ರು ಹೇಳ್ತಿರ್ತಾರೆ. ಲೋಕನ ಬೇಡ ಅವ್ರಿಗೆ, ಅವ್ರ 10 ಮಂದಿನ ಸಾಕು, ಅದ ದೊಡ್ಡ ಲೋಕ ಆಗಿರ್ತೈತೆ ಅವ್ರಿಗೆ. ಅವ್ರ ಕತಿ ಅವ್ರು ಹೇಳ್ತಿರ್ತಾರೆ, ಅವ್ರ ಕತಿ ಇವ್ರ ಮುಂದೆ ಹೇಳ್ತಾರೆ, ಇವ್ರ ಕತಿ ಅವ್ರ ಮುಂದೆ ಹೇಳ್ತಿರ್ತಾರೆ. ಊಟ ಮಧ್ಯಾಹ್ನ 2 ಗಂಟೆ ಆದ್ರೆ ಊಟನ ಮಾಡಂಗಿಲ್ಲ. ಅವ್ರ ಕತಿ ಹೇಳ್ಕೊಂತ ಕುಂತಿರ್ತಾರೆ. ಅವ್ರ ಜೊತೆ ಕಂಪ್ಯಾನಿಯನ್ಸ್ ಬೇಕಾಗಿರ್ತೈತಿ. ಅದಕ್ಕೆ ಅಲ್ಲಿ ವೃದ್ಧಾಶ್ರಮ ಅನ್ನೋದು ನಾವು ಅಪಮಾನ ಅಂತ ನಾವು ತಿಳ್ಕೊಬಾರ್ದು. ಆದ್ರೆ ಮನ್ಯಾಗ ಮಾಡೋರು 4 ಮಂದಿ ಇದ್ರು, 10 ಮಂದಿ ಮನ್ಯಾಗಿದ್ರು, ಮನ್ಯಾಗ ಇಟ್ಕೊಂಡು ಜೋಪಾನ ಮಾಡಿ. ಮನೆಯಾಗ ಒಬ್ಬಕ್ಕೆ ಸಸಿ ಒಬ್ಬನ ಮಗ ಅವರು ನೌಕರಿಗೆ ಹೋಗಿಬಿಟ್ರೆ ಅಂತಾರೆ ಅಲ್ಲಿ ತೊಂದರೆ ಆತಂದ್ರೆ ಕೆಲವು ಮಂದಿ ಏನು ಮಾಡ್ತಾರೆ ಅಂದ್ರೆ ಮುಂಜಾನೆ 7ಕ್ಕೆ ಹೋಗೋ ಹೊತ್ನ್ಯಾಗ ಅತ್ತಿನ ಮಾವನ ಇದ್ರಂದ್ರೆ ಅಲ್ಲಿ ವೃದ್ಧಾಶ್ರಮ ಬಿಟ್ಟು ಹೋಗಾರೆ. ಡೇ ಸ್ಕೂಲ್ ಹೋದವಲ್ಲಿ ಅಲ್ಲಿ ಬಿಟ್ಟು ಹೋಗಾರೆ. ಸಾಯಂಕಾಲಕ್ಕೆ ಆಫೀಸ್ನಾಗ ಹೋಗಿ ಬರೋ ಮುಗಟ್ಟ ಅವ್ರು ಹೊಡೆ ಕರ್ಕೊಂಡ್ಬರ್ತಾರೆ. ಹಿಂಗೂ ಅದಾವಲ್ಲ ಮಕ್ಕಳನ್ನ ಹೆಂಗೆ ಬಿಟ್ಟು ಹೋಗಾರ. ಹಂಗೆ ತಂದೆ ತಾಯಿನೂ ಕೂಡ ಒಂದು ಮುಂಜಾನೆ ಸಂಜೆ ಮಟ್ಟ ಅಲ್ಲಿರಲಿ, ಏನಾದ್ರು ತೊಂದರೆ ಆದ್ರೆ ಬಿಟ್ರೆ ಡಾಕ್ಟರ್ ಇರ್ತಾರೆ ನೋಡ್ಕೊಂತಿರ್ತಾರೆ ಅಂತ ಹಿಂಗೂ ಅದಾವು. ಅದಕ್ಕಾಗಿ ಅಂಥದ್ದೇನು ನಮ್ಮ ಸರ್ ಬರೋಬ್ಬರಿ ಹೇಳಿದ್ರು, ನಮ್ಮ ಕುಲಕರ್ಣಿ ಸರ್. ಅದಕ್ಕೆ ಹಿಂಗೂ ಅದಾವು. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಸೇವಾ ಸುರಕ್ಷಾ ಸಂಸ್ಥೆಯವರು, ನಮ್ಮ ಪುರುಷೋತ್ತಮ ಆಯ್ತು, ನಮ್ಮ ಬಾಲಚಂದ್ರ ಆಯ್ತು, ಮತ್ತು ಅವ್ರ ಜೊತೆಗೆ ಎಲ್ಲ 13-14 ಜನ ನಮ್ಮ ಲಕ್ಷ್ಮಣ ಗುರಮ್ಮರ ಆಯ್ತು, ಶರಣಮ್ಮರ ಆಯ್ತು, ಇವರೆಲ್ಲರೂ ಸೇವಾ ಮನೋಭಾವನೆ ಉಳ್ಳವರು, ಭಯಂಕರ ಸೇವಾ ಮಾಡೋರು ಅವರು. ನಮ್ಮ ಪುರುಷೋತ್ತಮ ಅಂತೂ ಮನಿನ ಸುಳ್ಳು ಮಾಡಿಬಿಟ್ಟಾನ. ಯಾವತ್ತೂ ವೃದ್ಧಾಶ್ರಮಕ್ಕನ
24 ತಾಸು 24x7 ಇದ್ದಂಗೆ ಯಾವತ್ತೂ ಅವ್ರ ಜೊತೆಗೇನೆ ಇರ್ತಾರೆ. ಅವ್ರು ಚೆಂದಾಗಿ ಅವ್ರು ಜಾತ್ರೆ ಮಾಡಿಸ್ತಾರೆ, ಟೂರಿಗೆ ಕರ್ಕೊಂಡು ಹೋಗ್ತಾರ, ಅವ್ರಿಗೆ ಕತೆ ಹೇಳ್ತಾರೆ, ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಾರೆ, ಮತ್ತು ಯಾವ ಹಬ್ಬದ ಊಟ ಮಾಡಿಸ್ತಾರೆ. ಹೀಗಾಗಿ ಅವ್ರ ಮನಿನ ಮರೆತು ಬಿಡ್ತಾರೆ. ಇದು ಒಂದು ಮಾನವೀಯ ಸೇವೆ, ಅದ್ಭುತವಾದಂಥ ಮಾನವೀಯ ಸೇವೆ. ಮಾನವೀಯ ಸೇವೆ ಅಂದರೆ ಇದೇ ಸೇವೆ, ನಿಸ್ವಾರ್ಥವಾಗಿ ಅವರು ಸಂತೋಷವಾಗಿ ಕೂಡ ಮಾನವೀಯ ಸೇವೆ. ಅದಕ್ಕಾಗಿ ಮತ್ತು ನಮ್ಮ ಬಾಲಚಂದ್ರ ಅವರು ಕೂಡ ಅವರು ನಾನು ಇದೊಂದು ಸೇವೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಬಾಲಚಂದ್ರ ಮತ್ತು ಪುರುಷೋತ್ತಮ್ ಅವರು ಇಬ್ಬರು ವಿಲ್ ಪವರ್ ಚಲೋ ಐತೆ. ಅವರಿಗೆ ಜೀರೋದಿಂದ ಸ್ಟಾರ್ಟ್ ಮಾಡ್ಯಾರ, ಇದನ್ನು ಪೂರ್ತಿ ಜೀರೋದಿಂದ ಸ್ಟಾರ್ಟ್ ಮಾಡ್ಯಾರ, ಏನೂ ಇಲ್ಲದಂಗೆ ಸ್ಟಾರ್ಟ್ ಮಾಡ್ಯಾರ. ಆದರೆ ಇವತ್ತು 1 ವರ್ಷದೊಳಗೆ ಇಷ್ಟೆಲ್ಲ ಹಿರಿಯ ನಾಗರಿಕರ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಈಗಾಗಲೇ ಮತ್ತೊಂದು ಸೆಟ್ ತಗೊಂಡು ಮಾಡಿ ಈಗಾಗಲೇ 11 ಜನ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.